ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ಕ್ಲಾಸು 1991ರ ಆರ್ಥಿಕ ಸುಧಾರಣೆಗಳಿಗೆ ಸಂಬಂಧಪಟ್ಟಂತೆ ಮಾಡ್ತೀನಿ. ಮೊದಲಿಗೆ ಆರ್ಥಿಕ ಸುಧಾರಣೆಗಳು ಅಥವಾ 1991ರ ಆರ್ಥಿಕ ಸುಧಾರಣೆಗಳಂತ ಯಾಕೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತೀವಿ ಅಂತಂದರೆ, ಆ ಟೈಮ್ನಲ್ಲಿ ಆರ್ಥಿಕತೆಯಲ್ಲಿ ಆದಂತಹ ಅಮೂಲಾಗ್ರ ಬದಲಾವಣೆಗಳಿಂದಾಗಿ ನಾವು ಅವುಗಳನ್ನು ಸಪ್ರೇಟಾಗಿ ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟು ಇಲ್ಲಿ ನಾವು ರೆಫರ್ ಮಾಡ್ತೀವಿ. ಮೊದಲಿಗೆ 1991ರಲ್ಲಿ ಭಾರತ ಸರ್ಕಾರ ಹಲವಾರು ಹೊಸ ಆರ್ಥಿಕ ಸುಧಾರಣೆಗಳನ್ನು ಅಥವಾ ಆರ್ಥಿಕ ಕ್ರಮಗಳನ್ನು ಇಲ್ಲಿ ಪರಿಚಯ ಮಾಡಿಸ್ತಾರೆ. ಆ ಒಂದು ಹೊಸ ಸುಧಾರಣೆಗಳನ್ನೇ ನಾವು ಹೊಸ ಆರ್ಥಿಕ ನೀತಿ ಅಂತ ಹೇಳಿ ಕರಿತೀವಿ. ಈ ಆರ್ಥಿಕ ನೀತಿಯನ್ನು ಆ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿದ್ದಂತಹ PV ನರಸಿಂಹರಾವ್ರವರು ಮತ್ತು ಅಂದಿನ ಹಣಕಾಸು ಸಚಿವರಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಪರಿಚಯಿಸ್ತಾರೆ. ಇದು ಒಂದು ರೀತಿಯಲ್ಲಿ 21ನೇ ಶತಮಾನದಲ್ಲಿ ಭಾರತದ ಆರ್ಥಿಕತೆಯನ್ನು ಮುಕ್ತ ಮಾರುಕಟ್ಟೆಯ ವ್ಯವಸ್ಥೆಯ ಕಡೆಗೆ ತಿರುಗಿಸುವಂತಹ ಒಂದು ಪ್ರಯತ್ನವಾಗಿತ್ತು. ಈ ಆರ್ಥಿಕ ವ್ಯವಸ್ಥೆಯಿಂದಾಗಿ ನಗರವಾಸಿಗಳಿಗೆ ಮತ್ತು ಗ್ರಾಮೀಣ ನಿವಾಸಿಗಳಿಗೆ ಹೆಚ್ಚು ಲಾಭ ಆದ್ರೂ ಅವರ ಒಂದು ಜೀವಿತಾವಧಿ, ಸಾಕ್ಷರತೆಯ ಪ್ರಮಾಣಗಳು ಹೆಚ್ಚಾಗ್ತವೆ ಮತ್ತು ಆಹಾರದ ಭದ್ರತೆಯನ್ನು ಹೆಚ್ಚಿಸಿಕೊಳ್ಳಲಾಗತ್ತೆ. ಇನ್ನು ಈ ಒಂದು ಹೊಸ ಆರ್ಥಿಕ ನೀತಿಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಏನು ಕಾರಣಗಳು ಅಂತ ನೋಡೋದಾದರೆ, ಮೊದಲಿಗೆ ಭಾರತೀಯ ಕರೆನ್ಸಿಯನ್ನು ವಿನಿಮಯಿಸಲಾಗದ ಮತ್ತು ಹೆಚ್ಚಿನ ಒಂದು ದರವಾಗಿತ್ತು. ಅಂದರೆ ವಿನಿಮಯಿಸ್ಲಿಕ್ಕೆ ಆಗ್ತಿರಲಿಲ್ಲ ಮತ್ತು ಹೆಚ್ಚಿನ ಒಂದು ದರ ಇರ್ತಿತ್ತು. ಸೊ ಹಾಗಾಗಿ ಆಮದು ಪರವಾನಗಿಯನ್ನು ಮಾರುಕಟ್ಟೆಯನ್ನು ತಲುಪಿತ್ತು. ಅಂದರೆ ಆಮದು ಮಾಡಿಕೊಳ್ಳುವಂಥ ಒಂದು ಪರವಾನಗಿಯನ್ನು ಮಾರುಕಟ್ಟೆಯವರೆಗೆ ಇತ್ತು ಅಂತ ಅರ್ಥ. ಅಂದರೆ ಭಾರತೀಯ ಕರೆನ್ಸಿ, ನಾವೇನು ರುಪಿ ಅಂತ ಹೇಳ್ತೀವಿ, ಅದನ್ನು ಅಂದರೆ ನಮ್ಮ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡಿದಾಗ ನಮ್ಮ ಇಂಡಿಯನ್ ರುಪಿಯ ಒಂದು ಮೌಲ್ಯ ತುಂಬ ಕಡಿಮೆ ಇತ್ತು ಅಂತ ಇದರ ಅರ್ಥ. ಅವುಗಳ ಒಂದು ದರವನ್ನು ಹೆಚ್ಚಿಸುವಂತಹ ಸಲುವಾಗಿ ಈ ಒಂದು ಹೊಸ ಆರ್ಥಿಕ ನೀತಿಯನ್ನು ಅಳವಡಿಸ್ಕೊಳ್ಳಾಗತ್ತೆ. ಮತ್ತು ಭಾರತದ ಆರ್ಥಿಕತೆಯನ್ನು ಕೇಂದ್ರ ಯೋಜನಾ ವ್ಯವಸ್ಥೆ ನಿರ್ವಹಿಸ್ತಾ ಇರುತ್ತೆ. ಇದರಲ್ಲಿ ಸಂಸ್ಥೆಗಳ ಹೂಡಿಕೆ ಮತ್ತು ಅಭಿವೃದ್ಧಿಗೆ ಪರವಾನಗಿಯ ಒಂದು ಅಗತ್ಯವಿತ್ತು. ಸೊ ಹಾಗಾಗಿ ಈ ನೀತಿಯನ್ನು ಅಳವಡಿಸ್ಕೊಳ್ಳಾಯಿತು ಅಂತ ಹೇಳ್ತಾರೆ. ಮತ್ತು 1950ರಿಂದ 80ರವರೆಗೆ ಭಾರತದ ಆರ್ಥಿಕತೆ 3.6% ಅದು ನಿಧಾನಗತಿಯಲ್ಲಿ ಬೆಳೀತಾ ಬಂತು. ಈ ಒಂದು ಸಣ್ಣ ಪ್ರಮಾಣದಲ್ಲಿ ವಿದೇಶಿ ಸಾಲ ದಾರಿ ಕಲ್ಪಿಸಿಕೊಡುತ್ತೆ. ಪರಿಣಾಮವಾಗಿಯೇ ವಿದೇಶಿ ಸಾಲ ಮತ್ತು ಮರುಪಾವತಿಗೆ ಇದು ಹೆಚ್ಚಳ ಆಗುತ್ತೆ. ವಿದೇಶಿ ಸಾಲದ ಮರುಪಾವತಿ ಅನ್ನೋದು ಹೆಚ್ಚಳ ಆಗ್ತಾ ಹೋಯಿತು. ಮತ್ತು ವಿದೇಶಿ ಸಾಲವನ್ನು ಡಾಲರ್ಸ್ನಲ್ಲಿ ನೋಡೋದಾದರೆ 23.5 ಬಿಲಿಯನ್ನಷ್ಟು ವಿದೇಶಿ ಸಾಲ ಇತ್ತು. 1980ರಿಂದ ಅದು 63.40 ಬಿಲಿಯನ್ಗೆ ಏರಿಕೆ ಆಯಿತು. ಆ ರೀತಿ ಸುಮಾರು 1991ರವರೆಗೆ ಹೆಚ್ಚುತ್ತಾ ಹೋಗ್ತಾ ಇತ್ತು. ಅಂದರೆ ಕ್ರಮೇಣವಾಗಿ ವಿದೇಶಿ ಸಾಲ, ನಮ್ಮ ಭಾರತದ ವಿದೇಶಿ ಸಾಲ ಅಂದರೆ ನಮ್ಮ ಭಾರತೀಯರು ಅಥವಾ ನಮ್ಮ ಭಾರತದ ಸರ್ಕಾರ ಇತರೆ ರಾಷ್ಟ್ರಗಳಿಗೆ ಕೊಡಬೇಕಾದಂತಹ ವಿದೇಶಿ ಸಾಲದ ಪ್ರಮಾಣ ಕ್ರಮೇಣ ಹೆಚ್ಚಾಗ್ತಾ ಹೋಯಿತು. ಸೊ ಹಾಗಾಗಿ ನಮ್ಮ ಆರ್ಥಿಕತೆಯನ್ನು ನಾವು ಬದಲಾವಣೆ ಮಾಡಬೇಕು ಅಥವಾ ಹೊಸ ಆರ್ಥಿಕ ಸುಧಾರಣೆಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಂತಹ ಒಂದು ಹೊಸ ಆರ್ಥಿಕ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಾಯಿತು ಅಂತ ಹೇಳ್ತಾರೆ. ಮತ್ತು ವಿತ್ತೀಯ ಕೊರತೆ, ಅತಿಯಾದಂತಹ ಒಂದು ವ್ಯಯ ಅಂದರೆ ಖರ್ಚು, ಹಾಗೆಯೇ ಕೇಂದ್ರ ಸರ್ಕಾರದ ಒಂದು ಅನುದಾನಗಳು ಹೆಚ್ಚಾಗಿರ್ತವೆ. ಅವುಗಳನ್ನೆಲ್ಲ ಇವಾಗ ಕಂಟ್ರೋಲ್ಗೆ ತಗೋಬೇಕು ಅಂದಿದ ತಕ್ಷಣ ಅದನ್ನೇನು ಪೂರ್ತಿಯಾಗಿ ಕಡಿವಾಣ ಹಾಕೋದು ಅಂತ ಅರ್ಥ ಅಲ್ಲ. ಅವುಗಳ ಮೇಲೆ ಒಂದು ಆರ್ಥಿಕತೆಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಯಾಗದ ರೀತಿಯಲ್ಲಿ ನಿರ್ಬಂಧವನ್ನು ಅಥವಾ ನಿಯಂತ್ರಣವನ್ನು ಮಾಡುವಂತಹ ಒಂದು ಕೆಲಸ ಅಂತ ಹೇಳ್ಬೋದು. ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಸಾರ್ವಜನಿಕ ಉದ್ದಿಮೆಗಳ ಅದಕ್ಷ ಕಾರ್ಯನಿರ್ವಹಣೆ. ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರಕ್ಕೆ ಒಳಗಾದಂತಹ ಸಾರ್ವಜನಿಕ ಉದ್ದಿಮೆಗಳು, ಸಾರ್ವಜನಿಕ ಅಂದರೆ ಗೌರ್ಮೆಂಟ್ ಸೆಕ್ಟಾರ್ನಲ್ಲಿ ಬರುವಂಥ ಅವುಗಳಲ್ಲೆಲ್ಲನೂ ಅದಕ್ಷ ಕಾರ್ಯನಿರ್ವಹಣೆ ಅಂದರೆ ಸರಿಯಾಗಿ ಕೆಲಸ ನಿರ್ವಹಿಸದೇ ಇರುವಂತಹ ಒಂದು ಪರಿಸ್ಥಿತಿ ಇತ್ತು. ಅವುಗಳನ್ನೆಲ್ಲ ಕಂಟ್ರೋಲ್ ಮಾಡಬೇಕಾಗಿತ್ತು. ಮತ್ತು ಆಂತರಿಕ ಸಾಲದ ಒಂದು ಹೊಣೆಗಾರಿಕೆಯ ಜಿ ಡಿ ಪಿ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪಾಲಿಸಿ ಅಂತ ಪ್ರೊಡಕ್ಷನ್, ಇದು 53% ಹೆಚ್ಚಾಯಿತು. ಈ ಎಲ್ಲ ಒಂದು ಕಾರಣಗಳಿಂದಾಗಿ 1990
1991ರಲ್ಲಿ ಹೊಸ ಆರ್ಥಿಕ ನೀತಿಯನ್ನು ಪರಿಚಯ ಮಾಡಿಕೊಡಲಾಯಿತು. ಇನ್ನು 1991ರ ಹೊಸ ಆರ್ಥಿಕ ನೀತಿಯ ಒಂದು ಪ್ರಮುಖ ಉದ್ದೇಶಗಳು ಏನು? ಇದೆಲ್ಲ ಇಲ್ಲಿವರೆಗೆ ಚರ್ಚೆ ಮಾಡಿದ್ದು ಕಾರಣಗಳು, ಹೊಸ ನೀತಿಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಏನೆಲ್ಲ ಅಂಶಗಳು ಕಾರಣವಾಗಿತ್ತು ಅಂತ. ಇನ್ನು ಈ ಒಂದು ನೀತಿಯ ಮುಖ್ಯ ಉದ್ದೇಶಗಳು ಏನು ಅಂತ ನೋಡೋದಾದರೆ, ಕೇಂದ್ರ ಹಣಕಾಸು ಸಚಿವರಾಗಿದ್ದಂತಹ ಮನಮೋಹನ್ ಸಿಂಗ್ ರವರು 1991ರಲ್ಲಿ ಈ ಒಂದು ಹೊಸ ಆರ್ಥಿಕ ನೀತಿಯನ್ನು ಪ್ರಾರಂಭ ಮಾಡ್ತಾರೆ. ಅದರ ಹಿಂದಿನ ಒಂದು ಪ್ರಮುಖ ಉದ್ದೇಶಗಳು ಏನು ಅಂತಂದರೆ, ಜಾಗತೀಕರಣ ಕ್ಷೇತ್ರಕ್ಕೆ ಭಾರತದ ಆರ್ಥಿಕತೆಯನ್ನು ತೆರೆದಿಡುವಂಥದ್ದು, ಅಂದರೆ ಗ್ಲೋಬಲೈಸೇಷನ್ ಮಾಡೋದು. ನಮ್ಮ ಒಂದು ಎಕಾನಮಿಯನ್ನು, ಇಂಡಿಯನ್ ಎಕಾನಮಿಯನ್ನು ಗ್ಲೋಬಲೈಸೇಷನ್ ಅಂದರೆ ಬೇರೆ ಒಂದು ರಾಷ್ಟ್ರಗಳಿಗೂ ನಮ್ಮ ಒಂದು ವ್ಯಾಪಾರ ವಹಿವಾಟುಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದಕ್ಕೆ, ನಮ್ಮ ಭಾರತೀಯರು ಬೇರೆ ವಿದೇಶಗಳಲ್ಲಿ ಹೂಡಿಕೆ ಮಾಡೋದಕ್ಕೆ, ವಿದೇಶಿಯರು ನಮ್ಮ ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು, ಮತ್ತು ಮಾರುಕಟ್ಟೆಯ ಪ್ರವೃತ್ತಿಗೆ ಒಂದು ಹೊಸ ಒತ್ತಡವನ್ನು ಕೊಡುವಂಥದ್ದು, ಇದು ಒಂದು ಅಂಶ. ಎರಡನೇದಾಗಿ ಹಣದುಬ್ಬರದ ಪ್ರಮಾಣವನ್ನು ಕಡಿತಗೊಳಿಸೋದು ಮತ್ತು ಪಾವತಿ ಅಸಮತೋಲನವನ್ನು ನಿವಾರಣೆ ಮಾಡೋದು. ಒಂದು ಹಣದುಬ್ಬರವನ್ನು ಕಡಿತಗೊಳಿಸೋದು, ಮತ್ತೊಂದು ಪಾವತಿ ಅಸಮತೋಲನ, ಅಂದರೆ ನಾವು ಏನು ಪಾವತಿ ಮಾಡ್ತಾ ಇದ್ದೀವಿ ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಲೆಕ್ಕಾಚಾರಗಳು ಇನ್ನೊಂದು ಮತ್ತೊಂದು ಇರಲಿಲ್ಲ, ಅದರ ಒಂದು ಅಸಮತೋಲನೆಯನ್ನು ನಿವಾರಣೆ ಮಾಡೋದು. ಆರ್ಥಿಕ ಬೆಳವಣಿಗೆಯ ದರವನ್ನು ಹೆಚ್ಚಿಸೋದು ಮತ್ತು ಸಾಕಷ್ಟು ವಿದೇಶಿ ವಿನಿಮಯ ಮೀಸಲು ನಿರ್ಮಿಸೋದಕ್ಕೆ ಉದ್ದೇಶಿಸಿರುವಂಥದ್ದು, ವಿದೇಶಿ ವಿನಿಮಯವನ್ನು ನಿರ್ಮಿಸುವಂಥದ್ದು. ಆರ್ಥಿಕ ಸ್ಥಿರತೆಯನ್ನು ಸಾಧಿಸೋದಕ್ಕೆ ಅಗತ್ಯ ನಿರ್ಬಂಧಗಳನ್ನು ಎಲ್ಲ ರೀತಿಯಲ್ಲಿ ತೆಗೆದು ಹಾಕೋದು, ಅಂದರೆ ಆರ್ಥಿಕ ಸ್ಥಿರತೆಯನ್ನು ಸಾಧಿಸಬೇಕು. ಸಸ್ಟೈನಬಿಲಿಟಿ ಅಂತ ಹೇಳ್ತೀವಿ. ಆರ್ಥಿಕ ಸ್ಥಿರತೆ ಇಲ್ಲದೆ ಹೋದರೆ ನಮಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ ಆರ್ಥಿಕ ರಂಗದಲ್ಲಿ. ಸೊ ಹಾಗಾಗಿ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ, ಅದನ್ನು ಸಾಧನೆ ಮಾಡಲಿಕ್ಕೋಸ್ಕರ ಅಗತ್ಯ ನಿರ್ಬಂಧಗಳನ್ನು, ಅಂದರೆ ಹೆಚ್ಚಿನ ನಿರ್ಬಂಧಗಳಿಲ್ಲದೆ ಎಲ್ಲ ಒಂದು ರೀತಿಯಲ್ಲೂ ಆ ನಿರ್ಬಂಧಗಳನ್ನು ಕಡಿತಗೊಳಿಸೋದು ಅಂತ ಅರ್ಥ. ಮತ್ತು ಯಾವುದೇ ರೀತಿಯಾದಂಥ ಕಟ್ಟುಪಾಡುಗಳಿಲ್ಲದೇ ಸರಕು ಸೇವೆಗಳು ಮತ್ತು ಬಂಡವಾಳ, ಮಾನವ ಸಂಪನ್ಮೂಲ ಹಾಗೂ ತಂತ್ರಜ್ಞಾನದ ಅಂತಾರಾಷ್ಟ್ರೀಯ ಹರಿವಿಗೆ ಅನುಮತಿ ನೀಡೋದು. ಅಂತಾರಾಷ್ಟ್ರೀಯ ಹರಿವಿಗೆ ಅಂದರೆ ನಮ್ಮಲ್ಲಿರುವಂತಹ ಸರಕು ಸೇವೆಗಳು, ಬಂಡವಾಳ ಮತ್ತು ಮಾನವ ಸಂಪನ್ಮೂಲವನ್ನು, ಹಾಗೆ ನಮ್ಮಲ್ಲಿರುವಂಥ ತಂತ್ರಜ್ಞಾನವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ, ಅಂದರೆ ಬೇರೆ ದೇಶಗಳಿಗೂ ಹೋಗುವಂಥ ರೀತಿಯಲ್ಲಿ, ಮತ್ತು ನಮಗೆ ಅವಶ್ಯಕತೆ ಇರುವಂತಹ ಸರಕು ಸೇವೆಗಳಾಗಿರ್ಬೋದು, ಬಂಡವಾಳ ಆಗಿರ್ಬೋದು, ಮಾನವ ಸಂಪನ್ಮೂಲ ಆಗಿರ್ಬೋದು, ಅಥವಾ ಟೆಕ್ನಾಲಜಿ ಆಗಿರ್ಬೋದು, ಬೇರೆ ರಾಷ್ಟ್ರಗಳಿಂದ ನಾವು ಪಡ್ಕೊಳ್ಬೋದು, ನಮ್ಮಲ್ಲಿರುವಂಥದ್ದನ್ನು ಬೇರೆ ರಾಷ್ಟ್ರಗಳಿಗೆ ಕೊಡಲೂಬಹುದು, ಅದಕ್ಕೆ ಅನುಮತಿಯನ್ನು ನೀಡುವಂಥದ್ದು ಅಂತ ಹೇಳ್ತಾ ಇರುವಂಥದ್ದು. ಇನ್ನು ಇದಿಷ್ಟೂ ಹೊಸ ಒಂದು ಆರ್ಥಿಕ ನೀತಿಯ ಪ್ರಮುಖ ಉದ್ದೇಶಗಳು. ಇನ್ನು ಈ ಒಂದು ನೀತಿಯ ಗುಣಲಕ್ಷಣಗಳು ಏನು ಅನ್ನುವಂಥದ್ದು ನೋಡಿದ್ರೆ, ಪ್ರಾರಂಭದಲ್ಲಿ ಕೇವಲ 6 ಕೈಗಾರಿಕೆಗಳನ್ನು ಮಾತ್ರ ಪರವಾನಗಿ ಯೋಜನೆಯಡಿಯಲ್ಲಿ, ಪರವಾನಗಿ ಅಂದರೆ ಲೈಸೆನ್ಸ್ ನೀಡೋದು, ಅದರ ಒಂದು ಯೋಜನೆಯಡಿಯಲ್ಲಿ ಕೊಡಲಾಗ್ತಿತ್ತು, ಲೈಸೆನ್ಸ್ ಕೊಡ್ತಿದ್ರು. ಅದನ್ನು ಮತ್ತು ಸಾರ್ವಜನಿಕ ವಲಯದಲ್ಲಿ ಕೇವಲ 4 ಕೈಗಾರಿಕೆಗಳಿಗೆ ಮಾತ್ರ ಸೀಮಿತಗೊಳಿಸಿ ಉಳಿದೆಲ್ಲ ಉದ್ದಿಮೆಗಳನ್ನು ಖಾಸಗಿ ವಲಯಕ್ಕೆ ಮುಕ್ತಗೊಳಿಸಲಾಯಿತು. ಅಂದರೆ ಸಾರ್ವಜನಿಕ ವಲಯದ ಪಾತ್ರವನ್ನು ಕೇವಲ 4 ಕೈಗಾರಿಕೆಗಳಿಗೆ, ಎಲ್ಲವನ್ನೂ ನಾವು ಸಾರ್ವಜನಿಕ ವಲಯದಲ್ಲೇ ಇಟ್ಕೊಂಡ್ರೆ ನಾವು ಎಲ್ಲದರಲ್ಲೂ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಿಶ್ರ ಅರ್ಥವ್ಯವಸ್ಥೆ ಅನ್ನುವಂಥದ್ದು ನಮಗೆ ಬೇಕು. ಮಿಶ್ರ ಅರ್ಥವ್ಯವಸ್ಥೆ ಅಂದರೆ ಸಾರ್ವಜನಿಕ ವಲಯನೂ ಇರಬೇಕು, ಖಾಸಗಿ ವಲಯನೂ ಇರಬೇಕು. ಸರ್ಕಾರ ಒಂದೇ ಎಲ್ಲ ಅಭಿವೃದ್ಧಿಯನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನಮ್ಮಲ್ಲಿ ಖಾಸಗಿ ಕ್ಷೇತ್ರನೂ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಕೆಲವೊಂದನ್ನು ಸಾರ್ವಜನಿಕ ವಲಯಕ್ಕೇ ಸೀಮಿತಗೊಳಿಸ್ಬಿಟ್ಟು ಉಳಿದಂಥ ಉದ್ಯಮಗಳನ್ನು ಖಾಸಗಿ ವಲಯಕ್ಕೆ ಬಿಟ್ಟುಕೊಡ್ಲಾಗತ್ತೆ. ಮತ್ತು ಬಂಡವಾಳ ಹಿಂತೆಗೆತವನ್ನು ಅನೇಕ ರಂಗಗಳಲ್ಲಿ, ಉದ್ಯಮಗಳಲ್ಲಿ ನಡೆಸಲಾಯಿತು. ವಿದೇಶಿ ಷೇರ್ಗಳ ಒಂದು ಮಿತಿಯನ್ನು ಅನೇಕ ಚಟುವಟಿಕೆಗಳಲ್ಲಿ 100% ಬೆಳೆಸಲಾಯಿತು. ಅಂದರೆ ಎಲ್ಲ ಕ್ಷೇತ್ರಗಳಲ್ಲೂ 100% ಶೇರ್ಸ್ನ ಮಿತಿಯನ್ನು ಹೊಂದಲಾಯಿತು. ಅಂದರೆ ಭಾರತೀಯ ಕಂಪನಿಗಳಲ್ಲಿ ಅನಿವಾಸಿ ಭಾರತೀಯ ಮತ್ತು ವಿದೇಶಿ ಹೂಡಿಕೆದಾರರ ಬಂಡವಾಳವನ್ನು ಅನುಮತಿಸಲಾಯಿತು. ಅಂದರೆ ಇಲ್ಲಿನ ಕಂಪನಿಗಳಲ್ಲಿ ಅನಿವಾಸಿ ಭಾರತಿ, NRI ಅಂತ ಹೇಳ್ತೀವಿ,
ಭಾರತೀಯರೇನೆ, ಮೂಲತಃ ಅವರು ಭಾರತೀಯರು, ವಿದೇಶಗಳಲ್ಲಿ ನೆಲೆಸಿರ್ತಾರೆ. ಅವರಾದರೂ ಇಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡಬಹುದು, ಅಥವಾ ಕಂಪ್ಲೀಟ್ಲಿ ವಿದೇಶಿಗರು, ಫಾರಿನರ್ಸೇ ಇಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡೋದಕ್ಕೆ ಅನುಮತಿಯನ್ನು ನೀಡಲಾಯಿತು. ಇವತ್ತು ಸಾಕಷ್ಟು ಕಂಪನಿಗಳಿದ್ದಾವೆ ಆ ಥರ. MNC ಅಂತ ಕೇಳೇ ಇರ್ತೀರ. ಆ MNC ಕಂಪನಿಗಳೆಲ್ಲನೂ ಇಂಥದಕ್ಕೇ ಸೇರಿರುವಂಥದ್ದು. ಮತ್ತು ವಿದೇಶಿ ಕಂಪನಿಗಳ ಒಂದು ತಂತ್ರಜ್ಞಾನವನ್ನು ಭಾರತೀಯ ಕಂಪನಿಗಳಿಗೆ ನೀಡಲಾಯಿತು. ಅವರ ತಂತ್ರಜ್ಞಾನವನ್ನು ನಮ್ಮಲ್ಲೂ ಅಳವಡಿಸ್ಕೊಳ್ಳಾಯಿತು. ವಿದೇಶಿ ಹೂಡಿಕೆ ಉತ್ತೇಜನ ಮಂಡಳಿಯನ್ನು ಸ್ಥಾಪನೆ ಮಾಡಲಾಯಿತು. ಮತ್ತು ಈ ಬೋರ್ಡು ಪ್ರಚಾರ ಮತ್ತು ಭಾರತದಲ್ಲಿ ವಿದೇಶಿ ಬಂಡವಾಳವನ್ನು ತರಲು ಸ್ಥಾಪನೆ ಮಾಡಲಾಯಿತು. ಉತ್ತೇಜನ ಮಂಡಳಿಯನ್ನು ಸ್ಥಾಪನೆ ಮಾಡ್ತಾರೆ. ಇದರ ಒಂದು ಉದ್ದೇಶ ಏನಂದರೆ ಪ್ರಚಾರ ಮಾಡೋದು, ಅಂದರೆ ವಿದೇಶಿ ಹೂಡಿಕೆಯನ್ನು ಭಾರತದಲ್ಲಿ ಮಾಡುವಂಥದ್ದು, ಅದರ ಬಗ್ಗೆ ಪ್ರಚಾರ ಮಾಡೋದು, ಮತ್ತು ಭಾರತದಲ್ಲಿ ವಿದೇಶಿ ಬಂಡವಾಳವನ್ನು ಹೂಡಿಕೆ ಮಾಡಲಿಕ್ಕೆ ಪ್ರಯತ್ನ ಪಡುವಂಥದ್ದು. ಇದರಲ್ಲಿ ಅತ್ಯಂತ ಇನ್ನೊಂದು ಮುಖ್ಯವಾದಂಥದ್ದು ಏನು ಅಂದರೆ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂಥದ್ದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. ಆ ಒಂದು ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆಗೆ ಒತ್ತನ್ನು ನೀಡಲಾಗತ್ತೆ. ಇದೆಷ್ಟು 1991ರ ಒಂದು ಹೊಸ ಆರ್ಥಿಕ ನೀತಿಯ ಗುಣಲಕ್ಷಣಗಳು. ಇನ್ನು ಕೊನೆಯದಾಗಿ 1991ರ ಹೊಸ ಆರ್ಥಿಕ ನೀತಿಯ ಒಂದು ಪರಿಣಾಮಗಳು ಅಂತ ನೋಡೋದಾದರೆ ಸಾಕಷ್ಟಿದ್ದಾವೆ. ಮೊದಲಿಗೆ ಹೆಚ್ಚುತ್ತಾ ಇರುವಂತಹ ಒಂದು ಸ್ಪರ್ಧೆ. ಇವತ್ತು ನೀವೆಲ್ಲ ನೋಡ್ತಾನೇ ಇದ್ದೀರಾ, ಮಾರ್ಕೆಟ್ನಲ್ಲಿ ಒಂದೇ ಥರದ ವಸ್ತುವಿನಲ್ಲಿ ವಿಧವಾದಂತಹ ಬ್ರ್ಯಾಂಡ್ಸನ್ನು ನಾವು ನೋಡ್ತೀವಿ. ಆ ಬ್ರ್ಯಾಂಡ್ಗಳು ಯಾಕೆ ಬರ್ತಾ ಇದ್ದಾವೆ ಅಂತಂದರೆ ಮಾರ್ಕೆಟ್ನಲ್ಲಿ ಪೈಪೋಟಿ, ಸ್ಪರ್ಧೆ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತಾ ಇರೋದ್ರಿಂದ. ಈ ಒಂದು ಹೊಸ ಆರ್ಥಿಕ ನೀತಿಯ ನಂತರ ಏನಾಗುತ್ತೆ ಅಂತಂದರೆ ಭಾರತೀಯ ಕಂಪನಿಗಳು ಅಥವಾ ಒಂದು ಕಂಪನಿಗಳು ಆಂತರಿಕ ಮಾರುಕಟ್ಟೆಯ ಒಂದು ಸ್ಪರ್ಧೆಯನ್ನು ಎದುರಿಸಬೇಕಾಯಿತು. ಅಂದರೆ ಆಂತರಿಕ ಅಂದರೆ ಒಳಗೆ, ಇಂಟರ್ನಲ್, ದೇಶದ ಒಳಗೆ. ಮತ್ತು ಇತ್ತೀಚಿನ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋದಕ್ಕೆ ಇದು ಸಾಧ್ಯವಾಯಿತು. ಅಂದರೆ ಆ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಏನೆಲ್ಲ ಟೆಕ್ನಾಲಜಿ ಇತ್ತು ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಇದು ಸಾಧ್ಯ ಆಯಿತು. ಇವತ್ತು ಯಾವುದೇ ಪ್ರತಿ ಒಂದು ವಸ್ತುವನ್ನು ನೀವು ತೊಗೊಂಡ್ರೂ ಅದು ಹಾಕ್ಕೊಳ್ಳೋದು ಒಂದೇ ಪ್ರಾಡಕ್ಟ್ ಆದ್ರೂ ಅದರಲ್ಲಿ ಬ್ರ್ಯಾಂಡ್ಸನ್ನು ಕೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಬಟ್ಟೆ ಅಂತ ನೋಡೋಕೆ ಹೋದರೆ ಖಾದಿ ಕಾಟನ್ ಅಂತ ಸಪ್ರೇಟ್ ಇರುತ್ತೆ, ಮತ್ತು ರೇಮಂಡ್ಸ್ ಅಂತ ಒಂದು ಸಪ್ರೇಟು, ಎಲ್ಲ ಬಟ್ಟೆನೇ, ಬಟ್ ಬ್ರ್ಯಾಂಡು, ಅದರ ಒಂದು ಗುಣಮಟ್ಟ, ಇವೆಲ್ಲವೂ ಇಲ್ಲಿ ಮುಖ್ಯವಾಗ್ತಾ ಹೋಗುತ್ತೆ, ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಮತ್ತು ಹಾಕ್ಕೊಳ್ಳೋದು ಚಪ್ಪಲಿನೇ ಆದ್ರೂ ಚಪ್ಪಲಿಗಳಲ್ಲೂ ವಿವಿಧ ರೀತಿಯಾದಂತಹ ಬ್ರ್ಯಾಂಡ್ಸನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ಈ ಸ್ಪರ್ಧೆ ಅನ್ನುವಂಥದ್ದು ಅಲ್ಲಿ ಏರ್ಪಾಡಾಗತ್ತೆ. ಯಾರು ಹೆಚ್ಚಿನ ಗುಣಮಟ್ಟ ಉಳ್ಳಂತಹ ಒಂದು ವಸ್ತುವನ್ನು ಕಡಿಮೆ ಬೆಲೆಗೆ ಜನರಿಗೆ ಮುಟ್ಟಿಸ್ತಾರೆ ಅನ್ನುವಂಥದ್ದು ಇಲ್ಲಿ ಅತಿ ದೊಡ್ಡ ಒಂದು ವಿಚಾರ. ಸೊ ಹಾಗಾಗಿ ಈ ಒಂದು ಹೆಚ್ಚುತ್ತಾ ಇರುವಂತಹ ಒಂದು ಸ್ಪರ್ಧೆ ಏನಿದೆ ಅದು ಆರ್ಥಿಕ ನೀತಿಯ ಒಂದು ಪರಿಣಾಮ ಅಂತ ಹೇಳ್ಬೋದು. ಮತ್ತು ಹೆಚ್ಚು ಬೇಡಿಕೆಯ ಗ್ರಾಹಕರು. ಈ ಒಂದು ನೀತಿಯಿಂದಾಗಿ ಮೊದಲು ಕೆಲವೇ ಉದ್ಯಮಗಳು ಅಥವಾ ಉತ್ಪಾದನಾ ಘಟಕಗಳು ಇದ್ವು. ಅದರಿಂದಾಗಿ ಉತ್ಪನ್ನದ ಒಂದು ಕೊರತೆ ಉಂಟಾಗ್ತಿತ್ತು. ಆದರೆ ಯಾವಾಗ ಈ ಹೊಸ ಒಂದು ಆರ್ಥಿಕ ನೀತಿ ಬಂತೋ ನಂತರದ ಕಾಲದಲ್ಲಿ ಹಲವಾರು ಉದ್ಯಮಗಳು ಮತ್ತು ವಿದೇಶಿ ಸಂಸ್ಥೆಗಳು ಭಾರತದಲ್ಲಿ ತಮ್ಮ ಒಂದು ಉತ್ಪಾದನಾ ಘಟಕಗಳನ್ನು ಸ್ಥಾಪನೆ ಮಾಡಿಕೊಂಡ್ವು. ಹಾಗಾಗಿ ಪ್ರತಿ ವಲಯದಲ್ಲೂ ಉತ್ಪನ್ನಗಳು ಹೆಚ್ಚು ಉತ್ಪಾದನೆಯಾಗ್ತಾ ಹೋಯಿತು. ಉತ್ಪನ್ನಗಳ ಒಂದು ಹೆಚ್ಚುವರಿ ಆಯಿತು. ಗ್ರಾಹಕರ ಒಂದು ಬೇಡಿಕೆನೂ ಹೆಚ್ಚಾಗ್ತಾ ಹೋಯಿತು. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, 2 ವರ್ಷದ ಹಿಂದೆ ಮೊಬೈಲ್ಸ್ ಅನ್ನೋದು ಅಥವಾ ಟ್ಯಾಬ್ ಅನ್ನೋದು ನಮಗೆ ಅಷ್ಟೊಂದು, ಅಂದರೆ ಯಾರೋ ಒಬ್ಬೊಬ್ಬರು ಯೂಸ್ ಮಾಡ್ತಿದ್ರು ಅನ್ನೋವಂಥದ್ದು ನಮ್ಮ ಒಂದು ಅಂದರೆ ನಾವು ನೋಡ್ದಂಗೆ. ಅದರ ನಂತರದ ಕಾಲದಲ್ಲಿ ಏನಾಯ್ತು, ಇವಾಗ ಪ್ರತಿಯೊಬ್ಬರು ಇವಾಗ ಟ್ಯಾಬ್, ಯಾಕೆ ಈಗ ನಾವೇ ಕಾಲೇಜ್ನಲ್ಲಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆಲ್ಲನೂ ಟ್ಯಾಬ್ಸನ್ನು ಇಶ್ಯೂ ಮಾಡಿದ್ದೀವಿ. ಅಂದರೆ ಈಗ ನಮ್ಮ ಬೇಡಿಕೆಗಳು ಬದಲಾಗ್ತಾ ಹೋಗ್ತಾ ಇದ್ದಾವೆ. ಸೊ ಹಾಗಾಗಿ ಇವತ್ತು ಯಾರೆಲ್ಲ ಊಟ ತಿಂತಾ ಇದ್ದಾರೋ, ಬಟ್ಟೆ ಕೊಂಡ್ಕೊಳ್ತಾ ಇದ್ದಾರೋ ಏನೋ ಇಲ್ಲ ಗೊತ್ತಿಲ್ಲ, ಬಟ್ ಆನ್ಲೈನ್ ಕ್ಲಾಸಸ್ ಅಂತ ಬಂದಮೇಲೆ ಮೊಬೈಲ್ಸ್ ಮತ್ತು ಟ್ಯಾಬ್ಗಳ ಒಂದು ವ್ಯಾಪಾರ ವಹಿವಾಟು ಅನ್ನೋದು ಹೆಚ್ಚಾಗ್ತಾ ಇದೆ ಅನ್ನೋಂಥದ್ದನ್ನು ನೀವು ಇವತ್ತು ಗಮನಿಸಬೇಕು. ಮತ್ತು ಮೊದಲೆಲ್ಲನೂ ಜನರ ಒಂದು ಅವಶ್ಯಕತೆಗಳು ಬೇರೆಯೇ ಇರ್ತಿದ್ವು. ಫಾರ್ ಎಕ್ಸಾಂಪಲ್ ನೀವು ಸಣ್ಣವರಿದ್ದಾಗಲೂ ಅಥವಾ ನಿಮ್ಮ ಅಪ್ಪ ಅಮ್ಮಂದ್ರನ್ನ ಕೇಳಿ, ಅವರ ಬೇಡಿಕೆ ಎಲ್ಲ ಇಷ್ಟೇ, ಯಾವಾಗಲೂ ಹಬ್ಬಕ್ಕೆ ಹೊಸ ಬಟ್ಟೆಗಳನ್ನು ತೆಗೆದುಕೊಳ್ಳುವಂಥದ್ದು, ಮತ್ತು ಆ ಟೈಮ್ನಲ್ಲಿ ಮಾತ್ರ ಒಂದು ಒಳ್ಳೆ ಊಟ, ಇನ್ನೊಂದು ಮತ್ತೊಂದು ಅನ್ನೋಂಥದ್ದು ಇರ್ತಿತ್ತು. ಬಟ್ ಇವಾಗ ಹಂಗಿಲ್ಲ. ನಮಗಿವತ್ತು ಹೊಸ ಬಟ್ಟೆಗಳನ್ನು ಧರಿಸ್ಲಿಕ್ಕೆ ಯಾವುದೇ ಅಕೇಶನ್ ಬೇಕಿಲ್ಲ, ಯಾವುದೇ ಹಬ್ಬ ಹರಿದಿನಗಳು ಬೇಕಿಲ್ಲ. ಬಟ್ಟೆ ರೆಡಿ ಇದೆ ಅಂದರೆ ನಾವು ಇವತ್ತೇ ಹಾಕ್ಕೊಂಡ್ಬಿಡ್ತೀವಿ.
ಅದೇನು ಮ್ಯಾಟ್ರ್ ಆಗುವಂಥದ್ದಲ್ಲ. ಮತ್ತು ಒಂದು ಒಳ್ಳೆ ಊಟ ತಿನ್ನಬೇಕು ಅಂತಂದರೆ ನಾವು ಇವತ್ತು ಹಬ್ಬಕ್ಕೇ ಕಾಯಬೇಕು ಅಂತೇನಿಲ್ಲ. 100, 150, 200, 300 ರೂಪಾಯಿ ಇದೆ ಅಂತಂದರೆ ನಾವು ಒಂದು ಹೋಟ್ಲಿಗೆ ಹೋಗಿ ಯಾವುದೋ ಒಂದು ಫಾಸ್ಟ್ ಫುಡ್ಡೋ ಇನ್ನೊಂದು ಫುಡ್ಡೋ ಏನೋ ಒಂದು ತಿಂದು ಬಂದಿರ್ತೀವಿ. ಅಂದರೆ ಬೇಡಿಕೆ ಅನ್ನುವಂಥದ್ದು ಇವತ್ತು ಹೆಚ್ಚಾಗ್ತಾ ಹೋಗ್ತಾ ಇದೆ. ಒಂದು ಕಾಲಘಟ್ಟದಲ್ಲಿ ಬರೀ ಸೈಕಲ್ ಇದ್ದರೆ ಸಾಕಾಗ್ತಿತ್ತು, ಆದರೆ ಇವತ್ತು ಸೈಕಲ್ ಇರೋನು ಬೈಕ್ ಕೇಳ್ತಾನೆ, ಬೈಕ್ ಇರೋವಂಥವ್ನು ಕಾರ್ ಕೇಳ್ತಾನೆ, ಕಾರ್ ಇರೋವಂಥವ್ನು ಅದರಲ್ಲಿ ಆಡಿ ಕಾರ್ ಕೇಳ್ತಾನೆ. ಹೀಗೆ ಬೇಡಿಕೆಯಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇನ್ನು ನೆಕ್ಸ್ಟು ತಾಂತ್ರಿಕ ಪರಿಸರದ ಒಂದು ಬದಲಾವಣೆ. ತಾಂತ್ರಿಕ ಪರಿಸರದ ಬದಲಾವಣೆ ಅಂತಂದ್ರೆ ಏನು? ಮೊದಲಿಗೆ ಒಂದು ಸಣ್ಣ ಆಂತರಿಕ ಪೈಪೋಟಿ ಮಾತ್ರ ನಡೀತಿತ್ತು. ಆದರೆ ಈ ಒಂದು ನೀತಿಯಿಂದಾಗಿ ಅಂತಾರಾಷ್ಟ್ರೀಯ ಸ್ಪರ್ಧೆ ಪ್ರಾರಂಭವಾಗುತ್ತೆ. ಮತ್ತು ಕಂಪನಿಗಳು ವಿಶ್ವದರ್ಜೆಯ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವಂಥ ಅಗತ್ಯವಿತ್ತು ಅಂತ ಹೇಳ್ತಾರೆ. ವಿಶ್ವದರ್ಜೆ ಅಂದರೆ ಯೂನಿವರ್ಸಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ ಕಂಪೀಟ್ ಮಾಡಬೇಕು. ಅಂದರೆ ನೀವಿವತ್ತು ಈ ಕಂಪನಿಯಲ್ಲಿ ತಯಾರು ಮಾಡುವಂತಹ ಒಂದು ವಸ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಹೋಗ್ತಾ ಇದೆ ಅಂತಂದರೆ ಅಲ್ಲಿ ತಂತ್ರಜ್ಞಾನನೂ ಮುಖ್ಯವಾಗ್ತಾ ಹೋಗುತ್ತೆ. ಮತ್ತು ನೀವು ಬಳಸುವಂತಹ ಒಂದು ವಸ್ತುವಿಗೆ ಏನೆಲ್ಲ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದೀರಾ ಅನ್ನುವಂಥದ್ದು ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಟೆಕ್ನಾಲಜಿಯ ಒಂದು ಎನ್ವೈರ್ನ್ಮೆಂಟ್ ಇಲ್ಲಿ ಚೇಂಜ್ ಆಗ್ತಾ ಇದೆ. ತಾಂತ್ರಿಕ ಪರಿಸರ ಅನ್ನುವಂಥದ್ದು ಬದಲಾವಣೆ ಆಗ್ತಾ ಇದೆ. ವಾಚ್ ಅಂತಂದರೆ ಎಲ್ಲನೂ ಟೈಮೇ ತೋರಿಸುವಂಥದ್ದು. ಆದರೆ ಇವತ್ತು ನೀವು ಸಾಕಷ್ಟು ಹೊಸ ರೀತಿಯಾದಂತಹ ವಾಚ್ಗಳನ್ನು ನೋಡ್ತೀರಾ, ಅದರಲ್ಲಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾನೆ ಅಷ್ಟೇ. ಸೊ ಹಾಗಾಗಿ ಇವತ್ತು ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಎಲ್ಲವೂ ನಾವು ಅಂದ್ಕೊಂಡಂತಹ ರೀತಿಯಲ್ಲೋ ಅಥವಾ ಮತ್ತೊಂದು ಇಲ್ಲಿ ಇಲ್ಲ. ಪ್ರತಿಯೊಂದು ಬದಲಾವಣೆ ಅನ್ನುವಂಥದ್ದು ಆಗ್ತಾ ಇದೆ. ಬದಲಾವಣೆ ಇಲ್ಲದೆ ಅಂದರೆ ತಾಂತ್ರಿಕ ಪರಿಸರದ ಒಂದು ಬದಲಾವಣೆ ಅನ್ನುವಂಥದ್ದು ನಾವು ಪ್ರತಿ ಹಂತದಲ್ಲೂ ನೋಡ್ತಾ ಇದ್ದೀವಿ ಅನ್ನೋದು ಇದರ ಒಂದು ಅರ್ಥ. ನೆಕ್ಸ್ಟು ಬದಲಾವಣೆಯ ಅವಶ್ಯಕತೆ. ಬದಲಾವಣೆ ಅನ್ನುವಂಥದ್ದು ಇವತ್ತು ನಾವು ಪ್ರತಿ ಹಂತದಲ್ಲೂ ಬದಲಾವಣೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಎಲ್ಲ ರೀತಿಯಲ್ಲೂ ನಾವೇ ವಿವಿಧ ಹಂತಗಳಲ್ಲಿ ಬದಲಾವಣೆ ಆಗಿರುವಂಥದ್ದು ನಮ್ಮ ಗಮನಕ್ಕೇ ಬರುತ್ತೆ. ಅಂಥದ್ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಯಾವ ರೀತಿಯಾದಂಥ ಬದಲಾವಣೆಯನ್ನು, ಅದರಲ್ಲೂ ಆರ್ಥಿಕತೆಯಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ನೋಡ್ತೀವಿ ಅಂತಂದರೆ ಅದು ನಿಜಕ್ಕೂ ಅಮೂಲಾಗ್ರ ಬದಲಾವಣೆ ಅಂತಲೇ ಹೇಳ್ಬೋದು. ಗಣನೀಯ ಮಟ್ಟದಲ್ಲಿ ನಾವು ನಮ್ಮ ಆರ್ಥಿಕತೆಯಲ್ಲಿ ಬದಲಾವಣೆಗಳನ್ನು ಕಂಡಿದ್ದೀವಿ. ಅಂತಹ ಬದಲಾವಣೆಗಳು ಅಂತಂದರೆ ಸಾಕಷ್ಟನ್ನು ಹೇಳ್ಬೋದು. ಈಗಷ್ಟೇ ನಾನು ನಿಮಗೆ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ. ನೀವು ಉಡೋದ್ರಿಂದ ಹಿಡಿದು ತೊಡೋದ್ರಿಂದ ಹಿಡಿದು ನೀವು ಊಟ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಟೆಕ್ನಾಲಜಿ ಏನು ಹೊಸ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡುವಂಥದ್ದು ಅಥವಾ ಮತ್ತೊಂದು ಇನ್ನೊಂದು ಅಂತ ನೋಡ್ತೀವಿ. ಮತ್ತು ವ್ಯಾಪಾರ ಉದ್ಯಮಗಳು ಮೊದಲು ಒಂದು ದೀರ್ಘಕಾಲದ ಒಂದು ನೀತಿಗಳನ್ನು ಅನುಸರಿಸ್ತಾ ಇದ್ವು. ಆದರೆ ನಂತರದಲ್ಲಿ ಬಂದಂತಹ ಈ ಒಂದು ಹೊಸ ಆರ್ಥಿಕ ನೀತಿಯಿಂದಾಗಿ ಎಲ್ಲ ಉದ್ಯಮಗಳು ಕಾಲಕ್ಕೆ ತಮ್ಮ ಒಂದು ಪಾಲಿಸಿಗಳನ್ನು ಮತ್ತು ಕಾರ್ಯಾಚರಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತವೆ. ಒಂದೇ ಥರದ ಒಂದು ಪಾಲಿಸಿಯನ್ನು ಅಥವಾ ಒಂದೇ ಪ್ರಾಡಕ್ಟನ್ನು ಇಟ್ಕೊಂಡು ನಾವು ಮುಂದುವರಿಯೋಕ್ಕಾಗಲ್ಲ ಅಂತಂದಾಗ ಅವುಗಳಲ್ಲಿ ಬದಲಾವಣೆ ಅನ್ನುವಂಥದ್ದು ಮಾಡೋದು ತುಂಬ ಅವಶ್ಯಕವಾಗತ್ತೆ. ಇವತ್ತು ನಾವೇ ನಮ್ಮಲ್ಲಿ ಎಷ್ಟು ಬದಲಾವಣೆಯನ್ನು ಮಾಡ್ಕೊಂಡಿದ್ದೀವಿ ಒಂದು ಸಲ ಅವಲೋಕನ ಮಾಡಿ ನೋಡಿ. ನೀವು 10th ಇದ್ದ ಹಾಗೆ ಇವಾಗಿಲ್ಲ, PUC ಇರಲಿಲ್ಲ. ಇವತ್ತಿದ್ದಂಗೆ ನೀವು ನಾಳೆ ಇರಬೇಕು ಅನ್ನೋವಂಥ ಯಾವ ಒಂದು ರೂಲು ಇಲ್ಲ. ನಾಳೆ ನೀವು ಬೇರೆದೇ ರೀತಿಯಲ್ಲಿ ಬದಲಾವಣೆಯನ್ನಾಗ್ಬೋದು. ಅದು ಕೇವಲ ಒಂದು ಮನುಷ್ಯನಲ್ಲಿ ಮಾತ್ರ ಅಲ್ಲ, ನಮ್ಮ ಆರ್ಥಿಕ ಚಟುವಟಿಕೆಯಲ್ಲೂ ಆಗುವಂಥದ್ದು. ಇನ್ನು ನೆಕ್ಸ್ಟ್ ಮಾನವ ಸಂಪನ್ಮೂಲದ ಒಂದು ಅಭಿವೃದ್ಧಿ. ಈ ಎಲ್ಲದಕ್ಕೂ ಬೇಕಾಗಿರುವಂಥದ್ದು ಮುಖ್ಯವಾಗಿ ಮಾನವ ಸಂಪನ್ಮೂಲ ಅಂದರೆ ನೀವು ನಾವೇನೆ. ಈ ಒಂದು ಹೊಸ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಒಂದು ಸಾಮರ್ಥ್ಯವನ್ನು, ಕೌಶಲ ಮತ್ತು ತರಬೇತಿಯನ್ನು ಪಡ್ಕೊಳ್ಳೋಂಥ ಅವಶ್ಯಕತೆ ಇರೋದ್ರಿಂದಾನೇ ಭಾರತೀಯ ಕಂಪನಿಗಳು ತಮ್ಮ ಒಂದು ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾವೆ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲ್ಲದೆ ಹೋದರೆ ನಾವು ಏನನ್ನೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ರಫ್ತು ಪ್ರಮಾಣದ ಒಂದು ಹೆಚ್ಚಳ. ರಫ್ತು ಪ್ರಮಾಣ ಹೆಚ್ಚಾಯಿತು ಇದರಿಂದ ಅಂತ ಹೇಳ್ತಾರೆ. ಅಂದರೆ ಭಾರತೀಯ ಉದ್ಯಮಿಗಳು ಜಾಗತಿಕ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ಅನೇಕ ಭಾರತೀಯ ಕಂಪನಿಗಳು ರಫ್ತು ವಿಭಾಗವನ್ನು ಆರಂಭ ಮಾಡಿದ್ರಿಂದಾಗಿ ಅವರು 2 ಪಟ್ಟು ಅಂದರೆ ತಮ್ಮ ವಹಿವಾಟಿನ 2 ಪಟ್ಟನ್ನು ಹೆಚ್ಚಿಗೆ ಮಾಡಿಕೊಂಡ್ರು. ಇದಕ್ಕೂ ಮೊದಲು ಏನು ವಹಿವಾಟು ಮಾಡ್ತಿದ್ರು ಅದರಲ್ಲಿ 2ರಷ್ಟು
ಹೆಚ್ಚು ಮಾಡಿಕೊಂಡ್ರು. ಉದಾಹರಣೆಗೆ ರಿಲಯನ್ಸ್ ಕಂಪನಿ ಆಗಿರ್ಬೋದು, ವಿಡಿಯೋಕಾನ್ ಆಗಿರ್ಬೋದು, ಇನ್ನೂ ಮುಂತಾದಂತಹ ಕಂಪನಿಗಳು. ಇವರೆಲ್ಲ ಇವಾಗ ರಿಲಯನ್ಸ್ ಅವರೆಲ್ಲ ಇಂಟರ್ನ್ಯಾಷನಲ್ನಲ್ಲಿ ಕಂಪೀಟ್ ಮಾಡ್ತಾ ಇರುವಂಥ ಒಂದು ಕಂಪನಿಗಳು. ನಿಮ್ಮ ಒಂದು ಅರ್ಥೈಕೆಗೆ ರಿಲಯನ್ಸ್ ಕಂಪ್ನಿ ಒಂದು ಎಕ್ಸಾಂಪಲ್ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ರಿಲಯನ್ಸ್ ಮೊಬೈಲ್ಸನ್ನು ಚೀಪ್ ರೇಟ್ಗೆ, ಅಂದರೆ ಎಲ್ಲರ ಕೈಗೂ ಮೊಬೈಲ್ ಎಟ್ಕೋದಕ್ಕೆ ಮೂಲ ಕಾರಣ ರಿಲಯನ್ಸ್ನವರೇನೆ. ಅವರೇ ತುಂಬ ಚೀಪ್ ರೇಟಿಗೆ ಮೊಬೈಲ್ಸನ್ನು ಬಿಟ್ಟಂಥದ್ದು. ಅವ್ರು ಯಾವಾಗ ಬಿಟ್ಟರೋ ಮೊಬೈಲ್ನ ರೇಟ್ಗಳು ಬಿದ್ದೋದು. ಕರೆನ್ಸಿನೂ ಅಷ್ಟೇ 6 ತಿಂಗಳು ಫ್ರೀ ಅಂತ ಹೇಳಿ ಸಿಮ್ಮನ್ನು ಕೊಟ್ಟರು. ಆ ನಂತರ ಇವಾಗ ನಮಗೆ ಲೆಕ್ಕನೇ ಇಲ್ಲದಷ್ಟು ನಾವೇ ರೀಚಾರ್ಜ್ ಮಾಡಿಸ್ಕೊತಾ ಇದ್ದೀವಿ ರಿಲಯನ್ಸ್ಗೆ ಎಲ್ಲರೂ. ಅಂದರೆ ಜಿಯೋ ಅವರೇ ಬಿಟ್ಟಿರುವಂತಹ ಒಂದು ಸಿಮ್ ಅಲ್ವಾ ಅದು. ಜಿಯೋ ರಿಲಯನ್ಸ್ ಕಂಪನಿಯವರಿಗೆ ಸಂಬಂಧಪಟ್ಟಿರುವಂಥದ್ದು. ನೋಡಿ ಹೇಗಿರುತ್ತೆ, ಹೇಗೆಲ್ಲ ನಾವು ಬದಲಾಗ್ತೀವಿ, ಮತ್ತು ಅವರು ಯಾವ ಮಟ್ಟದಲ್ಲಿ ಇವತ್ತು ಲಾಭಗಳನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ನಿಮಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ಸೊ ಇವೆಲ್ಲನೂ 1991 ಒಂದು ಹೊಸ ಆರ್ಥಿಕ ನೀತಿ ಅಥವಾ ಆರ್ಥಿಕ ಸುಧಾರಣೆಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇಂತಿಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡು ಖುಷಿಯಾಯಿತು. ಥ್ಯಾಂಕ್ ಯು.